ಹೋಯ್ತು ಸರ್. ನನ್ನ ಕಣ್ಣೀರೋದು ನನ್ನ ಮೇಲೆ ಹರಿಸ್ಬಿಟ್ಟು ಸತ್ತು ಹೊರಟಿದ್ರು ನನಗೆ ಯೋಚನೆ ಮಾಡ್ತಿದ್ರು ಸರ್. ನನ್ನ ಸಾಯಿಸಾಕ್ಬಿಟ್ಟು ನಸ್ಕೊಂಡ್ಬಿಟ್ಟು ನನ್ನ ಮಕ್ಕಳು ಜೀವ ಕಡೆ ನನ್ನ ಅಮ್ಮ ತೀರ್ಸ್ಬಿಟ್ಟಿದ್ರ ನನ್ನ ಮಕ್ಕಳು ಬದುಕೋ ಸರ್. ಇಲ್ಲಿ ಒಂದು 6 ವರ್ಷಗಳು ಇವ್ರ ಮನೆಗೆ ಇದೇ ಜೀವನ ಆಧಾರತಂಬವಾಗಿರೋದು ಜೀವನ ಇರೋದ್ರಿಂದ ಇವ್ರ ಮನೆಗೆ ಕರ್ಕೊಂಡು ಹೋಗಿರೋ ಟೈಮಲ್ಲಿ ಅವನು ಏಕೆ ಹೊಡ್ಕೊಂಡು ಹೋಗಿದ್ದಾನೆ. ಸುಮಾರು 3 ಹಸುಗಳಿಗೆ ಒಟ್ಟು 6 ಹಸುಗಳಿಗೆ ಇದು ಮಾಡಿದ. 3 ಹಸುಗಳು ತೀವ್ರವಾಗಿದ್ದಾವೆ, 3 ಹಸುಗಳಿಗೆ ಗಾಯ ಆಗಿದೆ ಸರ್. 3 ಹಸುಗಳು ನಮ್ಗ ಇದೇ ಆಧಾರ ಸರ್. ಇದು ಬಿಟ್ರೆ ನಾನು ಬದುಕಕ್ಕಾಗಲ್ಲ ಸರ್. ವಿಷ ತಗ ಕೊಡೋಗ್ಬಿಡ್ತೀನಿ. ಈಗ ನ್ಯಾಯ ಕೊಡ್ತೀರ ಅಂದ್ರ ನಾನು ವಿಷ ತಗ ಕೊಡ್ಬಿಡ್ತೀನಿ ಸರ್. ತೀರಾ ಬಡವರು ಅಂದ್ರೆ ಬಡವರು ಸರ್. ಇವ್ರಿಗೆ ಏನು ಅಂದ್ರೆ ಏನು ಇಲ್ಲ. ಅವ್ರಿಗೆ ಇವರು ಅಂಧರವರು ಕಣ್ ಕಾಣಲ್ಲ ಅವ್ರಿಗೆ. ಅದರಿಂದ ಅವ್ರಿಗೆ ಜೀವನ ನೋಡ್ಕೊಂಡು ಅವ್ರ ಜೀವನನೇ ಇದು ಸರ್. ಅದು ಸರ್ ಜನ ಸಿಕ್ಕಿರ ಜನನ ಮಾಡ್ಕೊಂಡಾಗ ಅವರು ಸದ್ಯ ಜನ ಸಿಕ್ಕಿಲ್ಲ. ಜನ ಸಿಕ್ಕಿರ ಆಮೇಲೆ ಒಂದು ಕಾರು ಹಸು ಒಂದು ಕಾರ್ ಮೇಲೆ ಕಾರು ಹೊಂಟೈತೇನೋ ಕಾಣ, ಕಾರ್ ಮೇಲೆ ಸುಲ್ಬಿಡದ ಆ ರೀತಿ ಮಾಡ್ಕೊಂಡು ಹೋಗಾರ. ಇವಾಗ ನ್ಯಾಯ ಕೊಡಿಸಿ ಅಷ್ಟೇ. ಬೆಳಗಾನ ನೈಟು ಮಲ್ಗಡಿಗಳು ನಾ ಜೀವನ ಮನೆ ಕಡೆ ಹೆಸ್ಕೊಳ್ಳೋ ನನ್ನವನು ಬೆಳಗಾನ ಬಿಡುವೇ ಇಲ್ಲ. ಬಳ್ಳಾರಿಗಳು ಈ ಹೊರಗಡೆ ಬರ್ತಾವಲ್ಲ ಆ ಗಾಡಿಯಿಂದ ನಮ್ಗೆ ಬರ್ತದೆ ಅಷ್ಟೇ ಸರ್. ಅದು ಅಂದಾಜು ಲೆಕ್ಕಗಳು 2.5-3 ಲಕ್ಷ ಅಂದ್ಕೊಳ್ಳಿ ಸರ್. 3, 9, 18 ಲಕ್ಷ 20 ಲಕ್ಷ ಆಗುತ್ತೆ ಸರ್. ಅದು 18-20 ಲಕ್ಷ ಅವ್ರಿಗೆ ಜಮೀನು ಅಂದ್ರೆ ಏನಂದ್ರೆ ಏನಿಲ್ಲ ಸರ್. ಅದು ಇದೇ ಅವ್ರಿಗೆ ಜೀವನ ಬಿಟ್ರೆ ಬೇರೆ ಏನಿಲ್ಲ ಸರ್. ಅದು ಕಮರ್ಷಿಯಲ್ ವೆಹಿಕಲ್ ಓಡಾಡ್ತಾವಲ್ಲ, ಈಗ ಲಾರಿ ಮತ್ತೆ ಏನು ಕಮರ್ಷಿಯಲ್ ವೆಹಿಕಲ್ ಓಡಾಡ್ತಾ ಇದಾವಲ್ಲ, ಅವು ಕಂಪ್ಲೀಟ್ ಬ್ಯಾನ್ ಆಗಬೇಕು. ಏನಕ್ಕೆ ಬ್ಯಾನ್ ಆಗಬೇಕು ಅಂತಂದ್ರೆ ಇದು ಗ್ರಾಮೀಣ ಪ್ರದೇಶದ ಸಮುದಾಯಗಳು ಜನಗಳು ಬದುಕ್ತಾ ಇರ್ತಕ್ಕಂಥ ರಸ್ತೆ ಇದು. ಇಲ್ಲಿ ರೈತರು ಅವರ ಹಸು ಕರುಗಳು ಮತ್ತೆ ಅವರ ಕೃಷಿ ಜೀವನಕ್ಕೋಸ್ಕರ ಓಡಾಡ್ತಕ್ಕಂಥ ರಸ್ತೆ ಆಗಿತ್ತು. ಈಗ ಎನ್ಲಾರ್ಜ್ ಆಗಿದೆ, ರಸ್ತೆ ಎನ್ಲಾರ್ಜ್ ಆಗಿದೆ, ಓಡಾಡ್ತಿದ್ದಾರೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶ ಜನರು ಸಿಟಿ ಕಡೆ ಹೋಗ್ತಕ್ಕಂಥ ಆಗಿದೆ, ಒಪ್ಕೊಳ್ಳೋಣ ಅದನ್ನ. ಆದ್ರೆ ಇಲ್ಲಿ ಕಮರ್ಷಿಯಲ್ ವೆಹಿಕಲ್ ಗಳನ್ನ ತಡಿತಕ್ಕಂಥ ಕೆಲಸ ಯಾರು ಮಾಡಬೇಕು ಸರ್? ಇದು ಜಮೀನಿಂದ ಇವರು ರೈತರು ಮನೆ ಕರ್ಕೊಂಡು ಹೋಗೋ ಟೈಮಲ್ಲಿ ಸರ್, ಅದು ಯಾವನೋ ಅವಿವೇಕಿ ಬಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾನೋ ಏನು ಮಾಡಿದಾನೋ ಗೊತ್ತಾಗಿಲ್ಲ. ಇಲ್ಲಿ ಒಂದು 6 ಹಸುಗಳು ಇವ್ರ ಮನೆ ಇದೇ ಜೀವನ ಆಧಾರತಂಬವಾಗಿರೋದು ಜೀವನ ಇರೋದ್ರಿಂದ ಇವ್ರ ಮನೆಗೆ ಕರ್ಕೊಂಡು ಹೋಗಿರೋ ಟೈಮಲ್ಲಿ ಅವನು ಏಕೆ ಹೊಡ್ಕೊಂಡು ಹೋಗಿದ್ದಾನೆ. ಸುಮಾರು 3 ಹಸುಗಳಿಗೆ ಒಟ್ಟು 6 ಹಸುಗಳಿಗೆ ಇದು ಮಾಡಿದ. 3 ಹಸುಗಳು ತೀವ್ರವಾಗಿದ್ದಾವೆ, 3 ಹಸುಗಳಿಗೆ ಗಾಯ ಆಗಿದೆ ಸರ್. 3 ಹಸುಗಳಿಗೆ ಗಂಭೀರ ಗಾಯ ಆಗಿದೆ ಸರ್. ಅದು ಬದುಕೋದು ಯಾವಿಲ್ಲ ಸರ್. ಅವೆಲ್ಲ ಬದುಕೋದಂಥದ್ದು ಯಾವುದೂ ಇಲ್ಲ. ಎಲ್ಲ ಒಂದು ಡೈಲಿ ಇವ್ರಿಗೆ ಜೀವನ ಆಧಾರ ಸ್ತಂಭನೇ ಇವು ಹಸುಗಳೇ ಬಿಟ್ಟರೆ ಇನ್ನೇನು ಇಲ್ಲ ಇವ್ರಿಗೆ. ತೀರಾ ಬಡವರು ಅಂದರೆ ಬಡವರು ಸರ್. ಇವ್ರಿಗೆ ಏನು ಅಂದರೆ ಏನೂ ಇಲ್ಲ. ಅವ್ರಿಗೆ ಇವರು ಅಂಧರವರು ಕಣ್ ಕಾಣಲ್ಲ ಅವ್ರಿಗೆ. ಅದರಿಂದ ಅವ್ರಿಗೆ ಜೀವನ ನೋಡ್ಕೊಂಡು ಅವ್ರ ಜೀವನನೇ ಇದ್ರು ಸರ್. ಅದು ಅದರಿಂದ ಇವ್ರಿಗೆ ಇದು ಇಲ್ಲಿವರೆಗೆ ನಾವು 6:30-7 ಗಂಟೆ 6:15 ಆಗಿದೆ ಸರ್. ಅದು 6:30 ಇದು ಪಶು ಸಂಗೋಪನಾ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಫೋನು ರೆಸ್ಪಾನ್ಸ್ ಆಗಲಿ ಇದುವರೆಗೆ ಯಾರೂ ಮಾಡಿಲ್ಲ. ಇದುವರೆಗೆ ಯಾವನು ಅಧಿಕಾರಿಯೂ ಇಲ್ಲಿವರೆಗೆ ಬಂದಿಲ್ಲ ಸರ್. ಅದು ಇದು ಟೋಲ್ ಕಟ್ಟಬೇಕಾಯ್ತಂದು ಹೆವಿ ವೆಹಿಕಲ್ಗಳು ಬರ್ತಾಯಿದೆ ಸರ್. ತುಂಬ ವೆಹಿಕಲ್ಗಳು ಬರ್ತಾಯಿದೆ ಇಲ್ಲಿ. ಅದರಿಂದ ಇದು ಟೋಲ್ ಸಂಬಂಧಪಟ್ಟ ಅವರಾರ ಬಂದಿದ್ದಾಗಿ ನೋಡಿಲ್ಲ. ಟೋಲ್ ಕಟ್ಟಬೇಕು ಜನಗಳೆಲ್ಲ ಹೆವಿ ವೆಹಿಕಲ್ಗಳು ಬರ್ತಾಯಿದೆ. ನ್ಯಾಷನಲ್ ಹೈವರು ಇಲ್ಲಿ ಬರ್ತಾಯಿದ್ದಾರೆ, ಯಾರೂ ಸಂಬಂಧಪಟ್ಟ ಬಂದಿಲ್ಲ. ಇದರಿಂದ ಇವ್ರಿಗೆ ತುಂಬ ನಷ್ಟ ಆಗ್ತಿದೆ ಸರ್. ಅದು ತುಂಬ ಒಬ್ಬ ಮನುಷ್ಯ ಸೋತೋದ್ರೆ ಬೇಗ 5 ನಿಮಿಷಕ್ಕೆ ಓಡಿ ಬರ್ತಾರೆ. ಹಸುಕ್ಕೆ ಸೋತಾರೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಸರ್. ಈಗ ಅವರು ಈಗ ರೋಡ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ರೋಡ್ ಕ್ಲಿಯರ್ ಮಾಡಿದೆ ಅವರು ಒಬ್ಬರೇ ಇರೋಕ್ಕಾಗುತ್ತೆ ಹೇಳಿ ಸರ್. ಅದು ಅದರಿಂದ ತುಂಬ ಕಷ್ಟ ಆಗ್ತಿದೆ ಸರ್. ಅದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಏನು ಬಂದು ನೋಡಲಿಲ್ಲ ಅಂದರೆ ನಾವು ಇದು ರೋಡಲ್ಲಿ ಬೆಳ್ಕರಿವರೆಗೂ ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲೇ ಮುಂದಿನ ದಿನಗಳಿಗೆ ಇದು ಮಾಡಬೇಕಾಗುತ್ತೆ ಸರ್. ಅದು ಸರ್ ಒಂದು ಹಸು ಇಲ್ಲ 2.5-3 ಲಕ್ಷ ಬೆಲೆ ಬೀಳುತ್ತೆ. ಎಲ್ಲ ಇಲಾತಿ ಹಸುಗಳು ಸರ್. ಎಲ್ಲ 6 ಹಸುಗಳು ಇಲಾತಿ ಹಸುಗಳು ಎಲ್ಲ. ದಿನಕ್ಕೆ ಒಂದು 30-35 ಲೀಟ್ರು ಡೈಲಿ ಆಗ್ತಿದ್ರು ಸರ್ ಅವರು. ಅದು ಯಾವುದೋ ಟಾಟಾ ಎಸ್ ಅಂತ ಹೇಳ್ತಿದ್ದಾರೆ, ಒಂದು ಜೀಪು ಅಂತ ಹೇಳ್ತಿದ್ದಾರೆ. ಸರಿಯಾಗಿ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್. CC ಕ್ಯಾಮ್ರಾ ಸರಿಯಾಗಿ ಗೊತ್ತಾಗ್ತಿಲ್ಲ. ಬುಲೋರಾ ಗಾಡಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದು CC ಕ್ಯಾಮ್ರಾ ಇಲ್ಲಿದೆ ಸರ್. ಇಲ್ಲೊಂದು ಭಾರತ್ ಇದೆ, ಚೆಕ್ ಮಾಡಿದ್ದಾರೆ ಸರ್. ಅದು ಕಾಣ್ತಿಲ್ಲ ಸರ್. ಗಾಡಿ ನಂಬರ್ ಕಾಣ್ತಾ ಇಲ್ಲ ಸರ್. ಅದು ಸರ್ ಅದು ಅಂದಾಜು ಲೆಕ್ಕಗಳು 2.5-3 ಲಕ್ಷ ಅಂದ್ಕೊಳ್ಳಿ ಸರ್. 3, 9, 18 ಲಕ್ಷ 20 ಲಕ್ಷ ಆಗುತ್ತೆ ಸರ್. ಅದು 18-20 ಲಕ್ಷ ಅವ್ರಿಗೆ ಜಮೀನು ಅಂದ್ರೆ ಏನಂದ್ರೆ ಏನಿಲ್ಲ ಸರ್. ಅದು ಇದೇ ಅವ್ರಿಗೆ ಜೀವನ ಬಿಟ್ಟರೆ ಬೇರೆ ಏನಿಲ್ಲ ಸರ್. ಅದು ಸರ್ ಇಲ್ಲಿ ಹೈವೇ ವೆಹಿಕಲ್ ಊಟಿ ರೋಡಲ್ಲಿ ಏನು ಓಡ್ತಿದೆ ಅವೆಲ್ಲ ಇಲ್ಲೇ ಓಡ್ತಾಯಿದ್ದೇವೆ ಸರ್. ಅದು ಏನಂದ್ರೆ ಏನು ಹೇಳೋರು ಕೇಳೋರಿಲ್ಲ. ಇಲ್ಲಿ ಸಾರಿಗೆ ಅಧಿಕಾರಿಗಳು ಅಲ್ಲೆಲ್ಲ ಹೋಗಿ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಏನು ಮಾಡ್ತಾಯಿಲ್ಲ ಸರ್. ಅದು ಏನಂದ್ರೆ ಏನು ಮಾಡ್ತಿಲ್ಲ. ಅವ್ರು ಇಷ್ಟ ಬಂದಂಗೆ ದುಡ್ಡು ಮಾಡ್ಕೊತಾರೆ, ಹೋಗ್ತಾ ಇದ್ದಾರೆ. ಇಲ್ಲಿ ಏನಂದ್ರು ಇಲ್ಲಿ ನೋಡೋರು ಎಷ್ಟೋ ಗಾಡಿಗಳು ಹೋಗ್ತಾಯಿದೆ. ಕದ್ದಿ ಹೋಗೋರಲ್ಲಿ ಇದೇ ರೋಡಲ್ಲಿ ಹೋಗ್ತಾರೆ ಸರ್. ಎಲ್ಲ ತುಂಬ ವೆಹಿಕಲ್ಗಳು ಟೋಲ್ ತಪ್ಪಿಸೋಕ್ಕೋಸ್ಕರ ಒಂದು ಸರದು ಇಲ್ಲಿ ಕದ್ಮಾಲ್ ಹೋಗ್ತಾ ಇದ್ದಲ್ಲ ಸರ್. ಅದು ಕದ್ಮಾಲ್ ಹೋಗ್ತಾ ಇದ್ದಲ್ಲ ಅವೆಲ್ಲ ಇಲ್ಲಿ ಇದೇ ರೋಡಲ್ಲಿ ಹೋಗ್ತಾ ಇರೋ ಸರ್. ಅದೆಲ್ಲ
ಅದು ಏನೇ ಅಂದರೂ ಪ್ರತಿ ಗ್ರಾನೈಟ್ ಆಗಲಿ ಸ್ಟೀಲ್ ಆಗಲಿ ಪ್ರತಿಯೊಂದು ಏನೇ ಆದರೂ ಇಲ್ಲೇ ಹೋಗ್ತಾ ಇದ್ದೇವೆ. ಇತ್ತಾಗ ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ಇಲ್ಲ ನ್ಯಾಷನಲ್ ಹೈವೇ ಯಾರು ಬಂದಿಲ್ಲ ನೋಡಿಲ್ಲ ಸರ್ ಇದುವರೆಗೂ. ಬಡ ಕುಟುಂಬ ತೀರಾ ಹೇಳ್ಬೇಕು ಅಂದ್ರೆ ನಾಶ ಅಂದ್ರೆ ಅವ್ರ ಜೀವನನೇ ನಾಶವಾಗಿದೆ. ಅವ್ರ ಫ್ಯಾಮಿಲಿ, ಮಕ್ಕಳು, 3 ಮಕ್ಕಳು, ಸಂಸಾರ ಎಲ್ಲ ಅವರು ಇವರೊಬ್ಬರೇ ಹಸುಗಳದೇ ಅವ್ರ ಜೀವನ ಸರ್ ಅದು. ಸರ್ ಮುಂದೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಅವ್ರಿಗೆ ಒಳ್ಳೇದಾಗಬೇಕು. ರೈತರಿಗೆ ಇದೇ ಥರ ಆದರೆ ಮುಂದೆ ಕಷ್ಟ ಆಗುತ್ತೆ. ರೈತರಿಗೆ ಮನುಷ್ಯರಿಗೆ ಹೆಂಗೆ ಸ್ಪಂದಿಸ್ತಾರೆ ಅದೇ ಥರ ರೈತರಿಗೂ ಸ್ಪಂದಿಸಬೇಕು ಅಂತ ನಮ್ಮ ಇದು ಸರ್. ಪೊಲೀಸ್ ಇಲಾಖೆಗೆ ಹೇಳಿದ್ದೀವಿ ಸರ್. ಅದು ಅವರು ಬಂದಿದ್ದಾರೆ ಸರ್, ಬಂದು ಇದು ಮಾಡಿದ್ದಾರೆ ಸರ್. ಮಾಹಿತಿ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಅವ್ರು ಡಾಕ್ಟ್ರಿಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಬಟ್ ಈ ರಸ್ತೆ ಇದೆಯಲ್ಲ ಸರ್, ಈ ರಸ್ತೆ ಇದು ಯಾವ ರೀತಿ ರಸ್ತೆ ಅಂತ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಇದು ಗ್ರಾಮೀಣ ಪ್ರದೇಶ ರಸ್ತೆನಾ ಅಥವಾ ಹೈವೇನಾ ಏನು ಇವತ್ತಿಗೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಇವತ್ತು ಏನಾಗ್ತಿದೆ ಅಂದರೆ ಅಲ್ಲಿ ಟೋಲ್ ತಪ್ಪಿಸ್ಲಿಕ್ಕೋಸ್ಕರ ಇವತ್ತು ಕಮರ್ಷಿಯಲ್ ವೆಹಿಕಲ್ ಇರ್ಬೋದು, ಮತ್ತು ಅನ್ಯ ಜಿಲ್ಲೆಗಳಿಗೆ ಮತ್ತು ಇನ್ನು ಅನ್ಯ ರಾಜ್ಯಗಳಿಗೆ ಹೋಗ್ತಕ್ಕಂಥ ವೆಹಿಕಲ್ ಇರ್ಬೋದು, ಜಸ್ಟ್ ಒಂದು ಟೋಲ್ ತಪ್ಪಿಸ್ಲಿಕ್ಕೋಸ್ಕರ ಈ ರಸ್ತೆ ಹೇಗಾಗಿದೆ ಅಂತಂದರೆ ಕಂಪ್ಲೀಟು ಒಂಥರ ಏನು ಬ್ಲಾಕ್ ರಸ್ತೆ ಆಗಿದೆ. ಏನಂದರೆ ಏನು ಹೇಳ್ತೀವಿ ಸರ್, ಟ್ರಾಫಿಕ್ ಕಂಟ್ರೋಲ್ನೇ ಮಾಡೋಕ್ಕಾಗದಿರೋ ರಸ್ತೆ ಆಗಿದೆ. ಗ್ರಾಮೀಣ ಪ್ರದೇಶದ ಜನಗಳು ಅವರ ವೈಯಕ್ತಿಕವಾಗಿ ಅವರ ಹಸು ಕರುಗಳನ್ನ ಸಾಕೊಂಡು ಅವ್ರ ಜೀವನ ಮಾಡ್ತಕ್ಕಂಥ ಈ ಬದುಕಲ್ಲಿ ಈ ರಸ್ತೆನ ಇವತ್ತಿನವರೆಗೂ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಬಂದೇ ಇಲ್ಲ ಸರ್. ಏನಾಗಿದೆ ಅಂದರೆ ಇದು ನಾವು ಅಂದ್ಕೊಂಡಿದ್ದೀವಿ ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದು ಅನುಕೂಲ ಮಾಡ್ಕೊಡಕ್ಕೆ ಹೋಗಿದ್ರೆ ಮಾಡೋ ರಸ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇವತ್ತಿಗೂ ಇಲ್ಲಿ ಕಮರ್ಷಿಯಲ್ ವೆಹಿಕಲ್ಗಳು ಹೆವಿ ಓಡಾಡ್ತಾ ಇದ್ದಾವೆ. ನಮಗೆ ಇಲ್ಲಿ ಕಮರ್ಷಿಯಲ್ ವೆಹಿಕಲ್ಗಳು ಕಂಪ್ಲೀಟ್ ಬ್ಯಾನ್ ಆಗಬೇಕು ಸರ್. ಕಮರ್ಷಿಯಲ್ ವೆಹಿಕಲ್ಗಳು ಓಡಾಡ್ತಾವಲ್ಲ, ಈಗ ಲಾರಿ ಮತ್ತು ಏನು ಕಮರ್ಷಿಯಲ್ ವೆಹಿಕಲ್ಗಳು ಓಡಾಡ್ತಾ ಇವಲ್ಲ, ಅವು ಕಂಪ್ಲೀಟ್ ಬ್ಯಾನ್ ಆಗಬೇಕು. ಏನಕ್ಕೆ ಬ್ಯಾನ್ ಆಗಬೇಕು ಅಂತಂದರೆ ಇದು ಗ್ರಾಮೀಣ ಪ್ರದೇಶದ ಸಮುದಾಯಗಳು ಜನಗಳು ಬದುಕ್ತಿರ್ತಕ್ಕಂಥ ರಸ್ತೆ ಇದು. ಇಲ್ಲಿ ರೈತರು ಅವರ ಹಸು ಕರುಗಳು ಮತ್ತು ಅವರ ಕೃಷಿ ಜೀವನಕ್ಕೋಸ್ಕರ ಓಡಾಡ್ತಕ್ಕಂಥ ರಸ್ತೆ ಆಗಿತ್ತು. ಈಗ ಎನ್ಲಾರ್ಜ್ ಆಗಿದೆ, ರಸ್ತೆ ಎನ್ಲಾರ್ಜ್ ಆಗಿದೆ, ಓಡಾಡ್ತಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದ ಜನರು ಸಿಟಿ ಕಡೆ ಹೋಗ್ತಕ್ಕಂಥ ಆಗಿದೆ, ಒಪ್ಕೊಳ್ಳೋಣ ಅದನ್ನ. ಆದರೆ ಇಲ್ಲಿ ಕಮರ್ಷಿಯಲ್ ವೆಹಿಕಲ್ಗಳನ್ನ ತಡಿತಕ್ಕಂಥ ಕೆಲಸ ಯಾರು ಮಾಡಬೇಕು? ನಮಗೆ ನ್ಯಾಯ ಸಿಗಲೇಬೇಕು. ಏನಕ್ಕೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಮಟ್ಟಕ್ಕೆ ತೊಂದರೆಗಳಾಗ್ತಿವೆ ಅಂತಂದರೆ ಇವ್ರಿಗೆ ಅವಕಾಶಗಳಿದೆ. ಯಾರಿಗೆ? ಕಮರ್ಷಿಯಲ್ ವೆಹಿಕಲ್ಗಳಿಗೆ ಓಡಲಿಕ್ಕೆ ಸರ್ಕಾರ ಬೇಕಾದಷ್ಟು ಅನುಕೂಲಗಳು ಮಾಡಿಕೊಟ್ಟಿದೆ. ಆ ರಸ್ತೆಗಳಲ್ಲಿ ತಾನೇ ಓಡಾಡಬೇಕು ಇವರೆಲ್ಲ. ಇಲ್ಲಿ ಯಾಕೆ ಬರ್ತಾ ಇದ್ದಾರೆ? ಇದಕ್ಕೆ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಕೊ ಕೂತಿದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ನಾವು ಮಾನ್ಯ ಶಾಸಕರ ಹತ್ರ ಇದನ್ನ ಖಂಡಿತವಾಗ್ಲೂ ಮಾತಾಡ್ತೀವಿ. ಬೆಳಗಾನ ನೈಟು ಮಲ್ಗಾಡಿಗಳು ನಾ ಜೀವ ಹತ್ರ ಮನೆ ಕತೆ ನೆಸ್ಕೊಳ್ಳೋ ನನ್ನವನು ಬೆಳಗಾನ ಬಿಡುವೇ ಇಲ್ಲ. ಮಳ್ಳಾರಿಗಳು ಈ ಹೊರಗಡೆ ಬರ್ತಾವಲ್ಲ, ಆ ಗಾಡಿಯಿಂದ ನಮ್ಗೆ ಅಪಘಾತ ಜಾಸ್ತಿ. ಇಲ್ಲ ಸರ್, ಇಲ್ಲ ಯಾರು ಕೇಳಿಲ್ವಲ್ಲ, ಇದೇ ಫಸ್ಟ್ ಈ ಥರ ಆಗಿರೋದು. ಒಟ್ಟಿಗೆ 6 ಹಸ್ಗಳು, ನಮ್ಮದು 5 ಹಸ್ಗಳವ, ಬೆಳಗಾನ ಹೋಗ್ತಾವೆ ಮಳ್ಳಾರಿಗಳು, ಬಿಡುವೇನೇ ಇಲ್ಲ. 7 ಗಾಡಿಗಳೇ. ಈ ಗಾಡಿಗಿಂತ ಅನಾಹುತ ಆಗ್ತಾ ಇರೋದು. ಏನೀಗ ಹೊಣೆ ಇವನು ಕಣ್ಣು ಕಾಣಲ್ಲ. ಇವನು ಈ ಜೀವನ ಹೆಂಗೆ ಮಾಡ್ಬೇಕು? ಈಗ ಇವು ಅಣ್ಣ ಮಗನೇ. ನಂದು 5 ಹಸ್ಗಳದ, 5 ಹಸ್ಗಳು, ಅದು ಇನ್ನೊಂದು ನಾಳೆ ಕರೆ ಹಾಕೋಂಥ ಹಸ್ಗಳು ಅಮ್ಮಗೆ ಹೊಂಟದ್ವಲ್ಲ. ಇವು ಯಾವ ರೀತಿ ಜೀವನ ಮಾಡ್ಬೇಕು? ಯಾರು ಹೊಣೆ ಇದಕ್ಕೆ? ಲಕ್ಷ ಪಾಪ ಕಣ್ಣು ಕಾಣಲ್ಲ ಸರ್. 5 ಗಂಟೆಗೆ ಮನೆಗೆ ಹೊಂಟೈತಾನ, ಏನು ಸ್ವಲ್ಪ ಟೈಮ್ ಆಯಿತು, ಒಮ್ಮೆಗೆ ಹೊಡ್ಕೊಂಡ್ರಲ್ಲ. ಇವೆಲ್ಲ ಈ ರೋಡ ಬರಂತೇವಲ್ಲ, ಅವೆಲ್ಲವು ಟೋಲ್ ಕಟ್ಬೇಕಾಯ್ತು ಅಂತ ಬಂದು ಈ ಥರ ಹೊಡ್ಕೊಂಡೋಗಿರೋದು. ಒಂಚೂರು ಕಣ್ಣು ಕಾಣಲ್ಲ. ಇವನ ಜೀವನ ಯಾರಿಗೂ ಬೇಡಿ ಸರ್. ಜನ ಸಿಕ್ಕಿರೋ ಜನನೂ ಹೊಡ್ಕೊಂಡಾಗರು ಅವರು. ಸದ್ಯ ಜನ ಸಿಕ್ಕಿಲ್ಲ. ಜನ ಸಿಕ್ಕಿರೋ ಆಮೇಲೆ ಒಂದು ಕಾರು ಹಸು ಒಂದು ಕಾರ್ ಮೇಲೆ ಆಗೋದು, ಕಾರು ಇಲ್ಲಿ ಇರ್ಬೇಕು ಹೊಂಟೈತೆ ಏನೋ ಕಾಣೋದು, ಕಾರ್ ಮೇಲೆ ಸರಿ ಬಿಡೋದ. ಆ ರೀತಿ ಮಾಡ್ಕೊಂಡು ಹೋಗಾರ. ಇವನ್ಗೆ ನ್ಯಾಯ ಕೊಡಿಸಿ ಅಷ್ಟು. ಬೆಳಗಾನ ಬಿಡುವಿಲ್ಲ ಸರ್ ಲಾರಿಗಳು. ನಾವು ಇಲ್ಲಿರೋವ್ರೆ, ನಮ್ಮದು ಹಸ್ಗಳವ, ಬೆಳಗಾನ ಬಿಡುವೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಲಾರಿಗಳೇ ನೈಟೇ ಇವರು ಅಧಿಕಾರಿಗಳೇ ಇವ್ರಿಗೆ ಅವಕಾಶ ಕೊಟ್ಟು ಇಲ್ಲಿ ರೋಡಲ್ಲಿ ಕಳಿಸ್ಕೊಡ್ತಾವ್ರು ಸರ್. 6:45 ಆಗಿದ್ದು ಸರ್. ನಮ್ಗೆ ಇದೇ ಆಧಾರ ಸರ್. ಇದು ಬಿಟ್ಟರೆ ನಾನು ಬದುಕೋಕ್ಕಾಗಲ್ಲ ಸರ್. ವಿಷ ತಗ ಕುಡಿಯೋದು ಬಿಡ್ತೀನಿ. ಈಗ ನ್ಯಾಯ ಕೊಡ್ತಿಲ್ಲ ಅಂದ್ರೆ ನಾನು ವಿಷ ತಗ ಕುಡಿದು ಬಿಡ್ತೀನಿ ಸರ್. ನಾನು ಸರ್ ಹುಟ್ಟಿದ್ರಿಂದ ನಾನು ಇದೇ ಜೀವನ. ನಾನು ಸ್ವಲ್ಪ ಅಡ್ಡ ತಂದು ಇದೇ ಅವರ ನನಗೆ 6 ಹಸ್ಗಳು ಸರ್. ಅದು ಇದೇ ಜೀವನ. ಅವ್ರು ಹೊರಗಡೆ ಹುಲ್ಲು ಕೊಂಡ್ಕೋಬೇಕು. ಇದರಲ್ಲೇ ಮಾಡ್ಕೋಬೇಕು ಸರ್. ನಾನು
ಹಸು ಇಲ್ಲ, ಕರುಗಳಿಂದ ತಂದು ಬಂಡವಾಳ ಹೊಸಿ ಇವತ್ತಿನ ರೇಟ್ನಲ್ಲಿ ಹಾಕಕ್ಕಾಗಲ್ಲ ಸರ್. ಕರುವಿಂದ ಸಾಕಿರೋದು ಸರ್ ನಾನು. ಸರ್ ಇವತ್ತು 1.5 ಲಕ್ಷ 2 ಲಕ್ಷ ಕೊಡ್ಬೇಕು ಸರ್ ನಾನು ತಗೋಬೇಕಾದ್ರೆ. ಹೋಯ್ತು ಸರ್. ನನ್ನ ಕಣ್ಣಿರೋದು ನನ್ನ ಮೇಲೆ ಹರಿಸ್ಬಿಟ್ಟು ಸರ್ ತೊಗೊಬಿಟ್ಟಿದ್ರೆ ನನಗೆ ಯೋಚನೆ ಮಾಡ್ತಿದ್ರು ಸರ್. ನನ್ನ ಸಾಯಿಸಾಕ್ಬಿಟ್ಟು ನಾನು ಹಸ್ಕ ಉಳಿಸ್ಬಿಟ್ಟು ನನ್ನ ಮಕ್ಕಳು ಜೀವನ ಕಳೆಯೋ ನನ್ನ ಅಮ್ಮ ತೀರ್ಸ್ಬಿಟ್ಟಿದ್ರ ನನ್ನ ಮಕ್ಕಳು ಬದುಕೋ ಸರ್. ನನಗೆ ಎರಡು ಕಣ್ಣು ಕಾಣಲ್ಲ ಸರ್. ಎರಡು ಅಂಗವಿಕಲ ನಾನು. ಇದೇ ನಂಬ್ಕೊಂಡು ಜೀವನ ಕಳೆದಿದ್ದು. ಸರ್ಕಾರದಿಂದ 5 ತಿಂಗಳಿಂದ ಸಂಬಳನೂ ಕಟ್ ಮಾಡಿಬಿಟ್ರು. ಅದು ಇದ್ದಾಗ ಹೋಯ್ತು. ಆ ಪುಣ್ಯ ಪುರುಷ ಡಿ ಕೆ ಶಿವಕುಮಾರ್ ಅಂತ ಮುಖ್ಯಮಂತ್ರಿ ಆಗನಲ್ಲ, ದೊಡ್ಡ ಮಹಾ ವ್ಯಕ್ತಿ, ಅವನು ಇದ್ದ ಮಾಡಾಕ್ಬಿಟ್ಟ ಸರ್. ಇದ್ದೇ ಅಂಗವಿಕಲರೊಳಗೆ ರಕ್ಷಣೆ ಇಲ್ಲ ಸರ್. ತೀರಾ ಅಂಗವಿಕಲಗಳಿಗೆ ರಕ್ಷಣೆ ಇಲ್ಲ. ನನ್ನಂತ ನಮ್ಮಂತ ಕಣ್ಕಾಣದ ಪಾಪಿಗಳು ವಿಷ ಕೊಟ್ಬಿಡಿ ಸರ್. ಸತ್ತೋಗ್ತೀನಿ, ಸತ್ತೋಗ್ಲು ಹೇಳ್ತೀನಿ. ವಿಷ ಕೊಟ್ಬಿಡಿ ಸತ್ತೋಗ್ಬಿಡ್ತೀನಿ. ನಾನು ಡಿ ಟಿ ದೇವೇಗೌಡನು ಮನವಿ ಮಾಡ್ಕೊತೀನಿ, ಪ್ರತಿಯೊಬ್ಬರು ಮನವಿ ಮಾಡ್ಕೊತೀನಿ ಸರ್. ನನ್ಗೆ ಏನೋ ಅವ್ರ ಕೈಯಿಂದ ಸಹಕಾರ ಮಾಡಲಿ, ನಾನು ಬದುಕೋನ್ಗ. ನಾನು ಇನ್ನೇನು ಮಾಡೋಕ್ಕಲ್ಲ ಸರ್. ಇಲ್ಲ ಆಗಲ್ಲ ಅಂದರೆ ವಿಷ ಕೊಟ್ಬಿಡಿ ಸರ್, ಸತ್ತೋಯ್ತು. ಹಸುಗಳು 5 ದನ ಏಟಾಗವ. 6 3 ಸತ್ತೋಗ್ಬಿಟ್ಟವ. ಇನ್ನು 2ಗೆ ಪೂರ ಏಟು 3ಕ್ಕೆ. ನಾವು ಬಡವರು ಬದುಕೋದು ಭಾರಿ ಕಷ್ಟ. ದಾರಿಲಿ ಬರೋಗಿಲ್ಲ, ಹೋಗೋಗಿಲ್ಲ. ಅಂಥ ಕುಗ್ರಾಮಿ ಕೊಟ್ಬಿಟ್ಟಾರ ಈ ಸರ್ಕಾರ. ಈ ಸರ್ಕಾರಕ್ಕೆ ಕಣ್ಣಿಲ್ಲ. ಭಾರಿ ಮೋಸ ನಡೀತಾ ಇರೋದು ಇವಾಗ. ಪೊಲೀಸ್ನವರು ಅದಕ್ಕಿಂತ ಕಳ್ಳರು. ನಾವು ಮಾತಾಡಿದ್ರೆ ಹಂಗೆ ಮಾತಾಡ್ಬೇಕಾಯ್ತ. ದಯವಿಟ್ಟು ನೋಡಿ ಸಹಕರಿಸಿ. ನಮ್ಮವು 3 ಅವು 4 ಎಲ್ಲ ಅವರೇ. ನಮ್ಮ ಮಂಗ ಅವ ಕಣ್ಣು ಕಾಣ ದೃಷ್ಟಿ ಕಮ್ಮಿ. ಅವನಿಗೆ ಅದೇ ಜೀವನ, ಅದೇ ಗತಿ. ಇವತ್ತಲ್ಲ, ಸುಮಾರು ವರ್ಷದಿಂದ ಅವನೇ ಹೋಯ್ತಿದ್ದವ, ಬತ್ತಿದ್ದವ. ಹಸು ಒಂದು ಹಸು ತಗೋಬೇಕಾದ್ರೆ 80,000, 1 ಲಕ್ಷ. ಆ ಹಸಿದ್ದಾಗೆ, ಹಸುಗಳು ಇದ್ದಾಗೆ 1,80,000. ಇವು ಮಾತ್ರ ಭಾರಿ ಲಾಸ್ ಆಗ್ಬಿಟ್ಟವ ಸ್ವಾಮಿ. ನಾವು ಇರಬಾರ್ದು. ಅಷ್ಟು ಕಷ್ಟದಲ್ಲಿ ನಾವು ನೋಯ್ತಾ ಇದ್ದೀವಿ. ಇದನ್ನು ಬಗೆಹರಿಸಿ ಕೊಡಬೇಕು. ಶಾಸಕರಿಗೆ ಏನು ಕೇಳ್ಕೊಳಗಿದ್ದು ಅವರೇ ಪರಿಹಾರ ಕೊಡಬೇಕು. ನೊಂದವ್ರಿಗೆ ಪರಿಹಾರ ಯಾರಪ್ಪ ಕೊಡ್ಬೇಕಾಗಿರೋರು? ಅವರು ಶಾಸಕರು. ನಾವು ಮಾಡಾಗಿದ್ದು ನಾವು ಬಡವರು. ನಮ್ಗೆ ಅದೇ ಜೀವನ. ಇಂಥ ಬಡತನದಲ್ಲಿ ಜೀವನ ಮಾಡೋಕ್ಕೂ ಕಷ್ಟ ಆದಮೇಲೆ ನಾವು ಹೆಂಗೆ ಬಾಳೋಕ್ಕಾದ್ದು? ಇವೇ ಜಾಸ್ತಿ ಆಗೋದ್ವಲ್ಲ ಈ ರೋಡ್ನಲ್ಲಿ. ಹ್ಞೂ, ಪೊಲೀಸ್ನವ್ರಿಗೆ ಹೇಳ್ಬೇಕು. ಪೊಲೀಸ್ನವ್ರು ಕಂಡು ಹಿಡಿದು ಯಾವಾಗ ಹಿಡಿದ್ರು, ಯಾವಾಗ ಕಷ್ಟ ನಮ್ಮ ಇದು ಮಾಡಿದ್ರು, ನಿವಾರಣೆ ಯಾವಾಗ ಮಾಡಿದಾರಪ್ಪ ಅವರು? ಅಷ್ಟು ನಮ್ಗೆ ನೋವು ಬಂದ್ಬಿಟ್ಟದ. ಈ ನೋವು ಪರಿಹರಿಸ್ಬೇಕಾದ್ರೆ ಶಾಸಕರು ಬೇಕು ಮತ್ತು ಪೊಲೀಸ್ನವರು ಬೇಕು.